जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಶ್ರೀ ಶುಕ ಉವಾಚ 10ನೇ ಸ್ಕಂದದ 27ನೇ ಅಧ್ಯಾಯದಲ್ಲಿ ಕೃಷ್ಣ ಕಾತ್ಯಾಯನಿ ವ್ರತದಲ್ಲಿ ಇದ್ದಂತಹ ಯಾವ ಗೋಪಿಕೆಯರ ಮನೋಭಿಲಾಷೆ ಇತ್ತೋ ಕೃಷ್ಣನ ಜೊತೆಯಲ್ಲಿ ನಮ್ಮ ಅಂಗಸಂಗವಾಗಬೇಕು. ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದ ಕೃಷ್ಣ, ಶರತ್ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ವಿಹಾರ ಮಾಡ್ತೇನೆ ಅಂತ ಹೇಳಿದ್ದ. ಅಲ್ಲಿಯವರೆಗೂ ಕೃಷ್ಣ ಕಾಯ್ತಾನೂ ಇದ್ದ. ಯಾಕೆ ಅಂತಂದ್ರೆ ಎಲ್ಲಿಯವರೆಗೆ ಲಕ್ಷ್ಮೀದೇವಿಯ ಸನ್ನಿಧಾನ ಇವರಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಯಾವ ಸ್ತ್ರೀಯರನ್ನು ಕೃಷ್ಣ ಮುಟ್ಟಲು ಹೋಗೋದಿಲ್ಲ. ಆ ಪಾವಿತ್ರ್ಯ ಇರಬೇಕು. ಅಂತಹ ಪಾವಿತ್ರ್ಯ ಬರುವುದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನದ ಪ್ರಾಪ್ತಿಗೋಸ್ಕರವಾಗಿ ಅವರೆಲ್ಲ ಕಾತ್ಯಾಯನಿ ವ್ರತವನ್ನು ಮಾಡಿದ್ರು. ಈಗ ಲಕ್ಷ್ಮೀದೇವಿಯ ಸನ್ನಿಧಾನ ಅವರಲ್ಲಿ ಇದೆ, ಆವೇಶ ಇದೆ ಅಂತ ತಿಳಿದುಕೊಂಡು ಅವರ ಜೊತೆಯಲ್ಲಿ ವಿಹಾರ ಮಾಡಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡ್ತಾ ಇದ್ದಾನೆ. ಕೃಷ್ಣ ರಾಸಲೀಲೆಗೆ ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ಅವರೆಲ್ಲ ಯಾರು ಗೋಪಿಯರು ಬಂದಿದ್ದಾರೋ ಅವರೆಲ್ಲರೂ ಕೂಡ ಅಪ್ಸರಾ ಸ್ತ್ರೀಯರು. ಕೃಷ್ಣ ಈಗ ವೇಣುಗಾನವನ್ನು ಮಾಡಿದಾಗ ಅವರೆಲ್ಲರೂ ಕೂಡ ತಮ್ಮ ಮನೆಯಿಂದ ಬರ್ತಾ ಇದ್ದಾರೆ. ರಾತ್ರಿಯ ಹೊತ್ತಾಗಿದೆ, ಯಾವ್ಯಾವ್ದೋ ಕೆಲಸದಲ್ಲಿ ಇರ್ತಾರೆ. ಕೃಷ್ಣ ಅದನ್ನ ಹೇಳ್ತಾನೆ ಮುಂದೆ, ಆ ಎಲ್ಲ ಕೆಲಸ ಮಾಡೋದನ್ನ ಬಿಟ್ಟು ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಅವ್ರು ಕಾಣಿಸ್ತಾ ಇರ್ಲಿಲ್ವಾ ಅಂದ್ರೆ ಮನೆಯಲ್ಲೂ ಇದ್ರು. ಒಂದು ಅಂಶದಿಂದ ದೇವತಾಂಶರು ಆದ್ರಿಂದಾಗಿ, ದೇವತೆಗಳೇ ಅಪ್ಸರೆಯರೇ ಇಲ್ಲಿ ಅವತಾರ ಮಾಡಿದ್ರಿಂದಾಗಿ, ಒಂದು ಅಂಶದಿಂದಾಗಿ ಕೃಷ್ಣ ಎಲ್ಲಿದ್ದಾನ ಆ ಸ್ಥಳಕ್ಕೆ ಅಂತ ಅವರೆಲ್ಲರೂ ಬರ್ತಾ ಇದ್ದಾರೆ. ತಾನು ವೇಣುಗಾನವನ್ನ ಮಾಡುವುದರ ಮುಖಾಂತರವಾಗಿ ಅವರೆಲ್ಲರನ್ನೂ ಕೂಡ ಕರೆಸಿಕೊಳ್ಳುತ್ತಾ ಇದ್ದಾನೆ. ಈ ರೀತಿಯಾಗಿ ಕರೆದಾಗ ಕಾತ್ಯಾಯನಿ ವ್ರತವನ್ನು ಮಾಡಿ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಂತಹ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಕೃಷ್ಣನ ಜೊತೆಯಲ್ಲಿ ವಿವಾಹವಾಗದೇ ಇರುವಂತಹ ಬೇರೆ ಪುರುಷರನ್ನು ಮದುವೆಯಾದಂತಹ ಅನೇಕ ಗೋಪಿಕಾ ಸ್ತ್ರೀಯರು ಕೂಡ ಬಹಳ ಜನ ಇದ್ರು. ಕೃಷ್ಣನ ಗಾನವನ್ನು ಕೇಳ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಅವರು ಅಪ್ಸರಾ ಸ್ತ್ರೀಯರೇ. ಮನೆಯಲ್ಲಿ ಒಂದು ರೂಪದಿಂದ ಇದ್ದು ಮತ್ತೊಂದು ಅಂಶದಿಂದಾಗಿ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ಕಡೆಯಲ್ಲಿ ಬರ್ತಾ ಇದ್ದಾರೆ. ಭಗವಾನ ಪಿತಾಮ್ರಾತ್ರೀಂ ಶರದೋತ್ಫುಲ್ಲ ಮಲ್ಲಿಕಾಂ ವೀಕ್ಷರಂತುಂ ಮನಶ್ಚಕ್ರೆ ಯೋಗ ಮಾಯಾಂ ಉಪಾಶ್ರಿತಃ. ಪರಮಾತ್ಮನು ಕೂಡ ಆ ರಾತ್ರಿಯ ಕಾಲದಲ್ಲಿ ಗೋಪಕನ್ಯಕೆಯರಿಗೆ ತಾನು ಹಿಂದೆ ಯಾವ ಮಾತನ್ನು ಕೊಟ್ಟಿದ್ನೋ ಆ ಮಾತನ್ನ ಉಳಿಸುವ ಉದ್ದೇಶದಿಂದಾಗಿ ಯೋಗ ಮಾಯಾಂ ಉಪಾಶ್ರಿತಃ. ಯೋಗ ಮಾಯಾ ಅಂತಂದು ಹೇಳಿದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಸನ್ನಿಧಾನ ಇವರಲ್ಲಿ ವಿಶೇಷವಾಗಿದೆ ಅಂತ ತಿಳಿದುಕೊಂಡು ಪರಮಾತ್ಮ ಅವರ ಜೊತೆಯಲ್ಲಿ ವಿಹಾರ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಚಂದ್ರ ಪೂರ್ಣವಾಗಿ ಮೂಡಿದ್ದಾನೆ. ಆ ಸಂದರ್ಭದಲ್ಲಿ
ಬಹಳ ಕಾಲದಿಂದಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಪತಿ ಪತ್ನಿಯರು ದೂರದಲ್ಲಿದ್ದಾಗ ಒಬ್ಬರ ಅಪೇಕ್ಷೆ ಮತ್ತೊಬ್ಬರಿಗೆ ಇರತ್ತೆ. ಯಾವಾಗ ತನ್ನ ಪ್ರಿಯಕರನನ್ನು ತನ್ನ ಪತಿಯನ್ನು ನೋಡ್ತೇನೋ ಅಂತ ಅವರೆಲ್ಲರೂ ಕೂಡ ಬಹಳ ಕಾತರವಾಗಿ ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಕೃಷ್ಣನನ್ನ ಕಾಯುವಂತಹ ಕಾತರ ಇವರೆಲ್ಲ ಗೋಪಿಯರಿಗೂ ಇತ್ತು. ಯಾಕೆ ಅಂತಂದ್ರೆ ಅವ್ರು ಕಾಯ್ತಾ ಇದ್ದಿದ್ದು ಇಲ್ಲಿ ಹುಟ್ಟಿದ ಮೇಲಲ್ಲ, ಅವರು ಕೃಷ್ಣನನ್ನ ಮದುವೆ ಆಗ್ಬೇಕು ಅಂತ ಬಹಳ ಕಾಲದಿಂದ ಕಾಯ್ತಾ ಇದ್ರು. ಹಾಗಾಗಿ ಒಬ್ಬ ಅತ್ಯಂತ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳು ಅಳ್ತಾ ಇದ್ದಾಗ ಆತ್ಮೀಯರು ಬಂದು ಅವರ ಕಣ್ಣೀರನ್ನ ಒರೆಸಿ ಸಂತೈಸಿದರೆ ಯಾವ ಸಮಾಧಾನ ಆ ವ್ಯಕ್ತಿಗಳಿಗೆ ಸಿಗತ್ತೋ ಆ ತರದ ಸಮಾಧಾನ ಚಂದ್ರ ಈ ಪ್ರದೇಶದಲ್ಲಿ ಬಂದಾಗ ತಮ್ಮ ಸ್ನೇಹಿತನೇ ಬಂದು ತಮ್ಮ ದುಃಖಗಳನ್ನು ಪರಿಹಾರ ಮಾಡ್ತಾ ಇದ್ದಾನೋ ಅಂತ ಆ ಗೋಪಿಯರೆಲ್ಲ ಭಾವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಬೃಂದಾವನದ ಅದ್ಭುತವಾದ ಆ ಪರಿಸರದಲ್ಲಿ ಕೃಷ್ಣ ಮಧುರವಾಗಿ ವೇಣುಗಾನವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ತದೋಡು ರಾಜ ಕಕುಭ ಕರೈರ್ಮುಖಂ ಪ್ರಾಚ್ಯ ವಿಲಿಂಪನ್ ಅರುಣೈಶ್ಚ ಶಂತಮೈಃ ಸಚರ್ಷಣೀನಾಂ ಉದಗಾಚ್ಯುತೋ ಮೃಜನ್ ಪ್ರಿಯ ಪ್ರಿಯಾಯ ಇವ ದೀರ್ಘದರ್ಶನಃ. ಚಂದ್ರ ಅವರೆಲ್ಲರ ಮನಸ್ಸಿಗೆ ಸಮಾಧಾನವಾಗುವ ಹಾಗೆ ಅವರ ಜೊತೆಯಲ್ಲಿ ಸಂಭಾಷಣೆಯನ್ನ ಮಾಡ್ಲಿಕ್ಕೋಸ್ಕರ ಬಂದಂತಹ ಪ್ರಿಯಕರನಂತೆ ಅವರಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಬಂದಂತೆ ಆಕಾಶದಲ್ಲಿ ಪೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾನೆ ಚಂದ್ರ. ದೃಷ್ಟ್ವಾ ಮುಕುಂದಸ್ತಮಖಂಡ ಮಂಡಲಂ ರಮಾನನಾಭಂ ನವ ಕುಂಕುಮಾರುಣಂ ವನಂಚ ತತ್ಕೋಮಲ ಗೋಭಿರಂಜಿತಂ ಜಗೌಕಲಂ ಪಾಮದೃಶಾಂ ಮನೋರಮಂ. ಸ್ತ್ರೀಯರಿಗೆ ಯಾವ ಸಂಗೀತ ಗಾನವನ್ನು ಕೇಳಿದರೆ ಬಹಳ ಸಂತೋಷವಾಗುತ್ತೆ, ಯಾವುದನ್ನು ಕೇಳಿದರೆ ಮನಸ್ಸೆಲ್ಲ ಚಂಚಲವಾಗಿ ಕೃಷ್ಣನಲ್ಲಿಯೇ ಮನಸ್ಸು ಲೀನವಾಗಿ ಹೋಗಿಬಿಡತ್ತೋ ಅಂತಹ ಅದ್ಭುತವಾದಂತಹ ವೇಣುಗಾನವನ್ನ ಈ ಸ್ಥಳದಲ್ಲಿ ಕೃಷ್ಣ ಮಾಡ್ತಾ ಇದ್ದಾನೆ. ಅದ್ಭುತವಾದಂತಹ ಕೊಳಲಿನ ಗಾನವನ್ನ ಕೇಳಿ ಇದು ಕಾಮೋದ್ದೀಪಕವಾದಂತಹ ವೇಣುಗಾನ ಇದನ್ನು ಕೇಳಿದ ತಕ್ಷಣದಲ್ಲಿ ಕೃಷ್ಣನಲ್ಲಿಯೇ ಮನಸ್ಸನ್ನಿಟ್ಟು ಯಾವಾಗ ಕೃಷ್ಣ ನಮ್ಮನ್ನ ಕರೀತಾನೋ, ಯಾವಾಗ ನಮ್ಮನ್ನ ಕೃಷ್ಣ ಕರೀತಾನೋ ಅಂತ ಬಹಳ ಯೋಚನೆಯಲ್ಲಿದ್ದಂತಹ ಇವರೆಲ್ಲರೂ ಅಪ್ಸರಾ ಸ್ತ್ರೀಯರು ಗೋಪಿಕೆಯರು ಕೃಷ್ಣನ ಬಳಿಯಲ್ಲಿ ಧಾವಿಸಿ ಓಡಿಕೊಂಡು ಬರ್ತಾ ಇದ್ದಾರೆ. ನಿಶಮ್ಯ ಗೀತಂ ತದನಂಗ ವರ್ಧನಂ. ಅನಂಗ ಅಂತಂದ್ ಹೇಳಿದ್ರೆ ಕಾಮದೇವರು ಅಂತ ಅರ್ಥ. ಯಾಕೆ ಅಂತಂದ್ರೆ ಕಾಮದೇವರಿಗೆ ಅನಂಗ ಅಂತ ಹೆಸರು. ಅನಂಗ ಅಂತಂದ್ರೆ ಅವಯವಗಳಿಲ್ಲದೆ ಇರೋನು ಅಂತ. ಯಾಕೆ ಅವನಿಗೆ ಅವಯವಗಳಿಲ್ಲ ಅಂತಂದ್ ಹೇಳಿದ್ರೆ ರುದ್ರದೇವರು ಒಮ್ಮೆ ತಪಸ್ಸಿಗೆ ಕುಳಿತಾಗ ರುದ್ರದೇವರು ಬಂದು ರುದ್ರದೇವರ ಸಮೀಪಕ್ಕೆ ಬಂದು ರುದ್ರದೇವರಿಗೆ ವಿವಾಹ ಮಾಡಬೇಕು ಪಾರ್ವತಿಯ ಜೊತೆಯಲ್ಲಿ ಅಂತ ದೇವತೆಗಳೆಲ್ಲ ಕಾಮನಿಗೆ ಪ್ರಚೋದನೆಯನ್ನು ಕೊಟ್ಟು ನೀವು ರುದ್ರದೇವರಲ್ಲಿ ಪಾರ್ವತಿಯನ್ನ ಮದುವೆ ಆಗಬೇಕು ಅನ್ನುವಂತಹ ಭಾವನೆಯನ್ನು ಹುಟ್ಟಿಸಿ ಅಂತ ಮನ್ಮಥನ ಬಾಣವನ್ನ ಬಿಡ್ಲಿಕ್ಕೆ ಅಂತ ಅವನಿಗೆ ಕೇಳಿಕೊಂಡಾಗ ಕಾಮದೇವರು ಬಂದು ಮನ್ಮಥ ಬಂದು ರುದ್ರದೇವರ ಮೇಲೆ ಬಾಣವನ್ನ ಬಿಡುತ್ತಾನೆ. ಅದರಿಂದ ಸಿಟ್ಟು ಬಂತು ರುದ್ರದೇವರಿಗೆ. ಮೂರನೇ ಕಣ್ಣಿನಿಂದ ನೋಡಿದರು, ಕಾಮನ ಶರೀರವೆಲ್ಲ ಸುಟ್ಟು ಭಸ್ಮವಾಯಿತು. ಅಂದಿನಿಂದ ಅವರಿಗೆ ಅಂಗಗಳಿಲ್ಲ, ಹಾಗೇ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಅನಂಗ ಅಂತ ಕರೆಸಿಕೊಂಡವರು ಮನ್ಮಥ. ಆ ಮನ್ಮಥನ ಬಾಣಕ್ಕೆ ಸಿಲುಕಿಕೊಂಡ್ರು ಇವರೆಲ್ಲರೂ ಕೂಡ. ಯಾಕೆ? ಕೃಷ್ಣನ ಮಧುರವಾದ ವೇಣುಗಾನವನ್ನ ಕೇಳ್ತಾ ಇದ್ದಾರೆ. ತಾವೆಲ್ಲ ಯಾಕೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿದೆ, ಎಲ್ಲ ಗೋಪಿಕರು ಹೋಗ್ತಾ ಇದ್ದಾರೆ, ಆದರೆ ಯಾಕೆ ಹೋಗ್ತಾ ಇದ್ದೇವೆ ಅಂತ ಇನ್ನೊಬ್ರಿಗೆ ಹೇಳಲೇ ಇಲ್ಲ.
ಎಲ್ಲಿ ನಾನು ಇವಳಿಗೆ ಹೇಳಿದರೆ ನಾವ್ ಯಾವ್ದೋ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ ಹೇಳಿದ್ರೆ, ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೋದ್ರೆ 100 ಪ್ರತಿಬಂಧಕಗಳು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೋದ್ರೆ 100 ಅಡೆತಡೆಗಳು ಬರುತ್ತೆ ಅಂತ ಅನ್ನುವ ಕಾರಣದಿಂದಾಗಿ ಯಾರಿಗೂ ಹೇಳಿಕ್ ಹೋಗ್ಲಿಲ್ಲ. ನಿಶಮ್ಯ ಗೀತಂ ತದನಂಗ ವರ್ಧನಂ ವ್ರಜಸ್ತ್ರೀಯ ಕೃಷ್ಣ ನಿಶಕ್ತ ಮಾನಸಾಹ ಆಜಗ್ಮುರನ್ಯೋನ್ಯಮಲಕ್ಷಿತಾಶಯಾಹ ಸಯತ್ರ ಕಾರ್ತಸ್ವರ ಲೋಲ ಕುಂಡಲಾಹ. ಕಿವಿಯಲ್ಲೆಲ್ಲ ಓಲೆಗಳನ್ನ ಧರಿಸಿಕೊಂಡಿದ್ದಾರೆ. ಬರಬೇಕಾದ್ರೂ ಎಲ್ಲ ಘಲಘಲ ಅಂತ ಶಬ್ದವನ್ನು ಮಾಡ್ತಾ ಇದೆ, ಅದರ್ತಾ ಇದೆ. ಹಾಗೆ ಓಡಿ ಬರ್ತಾ ಇದ್ದಾರೆ. ಏನೇನ್ ಕೆಲಸ ಮಾಡ್ತಾ ಇದ್ರು? ಕೆಲವರು ಹಾಲನ್ನ ಕರೀತಾ ಇದ್ದಾರೆ. ಹಾಲಿನ ಪಾತ್ರೆಯನ್ನ ಪಕ್ಕದಲ್ಲಿಯೇ ಇಟ್ಟು ಆ ಗೋವುಗಳಿರುವಂತಹ ಸ್ಥಳದಲ್ಲಿ ಆ ಪಾತ್ರೆಯನ್ನಿಟ್ಟು, ಕೃಷ್ಣ ವೇಣುಗಾನವನ್ನು ಮಾಡ್ತಾ ಇದ್ದಾನೆ, ಕೃಷ್ಣ ಚೆನ್ನಾಗಿ ಕೊಳಲನ್ನು ನುಡಿಸ್ತಾ ಇದ್ದಾನೆ ಅಂತ ಅಂದುಕೊಂಡು ಕೃಷ್ಣ ಯಾವ ಸ್ಥಳದಲ್ಲಿದ್ದಾನ ಅದೇ ಸ್ಥಳಕ್ಕೆ ಓಡಿಕೊಂಡು ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಹಾಲನ್ನ ಕರೆದು ಕಾಯಿಸ್ಲಿಕ್ಕೆ ಅಂತ ಒಲೆ ಮೇಲೆ ಇಟ್ಟಿದ್ದಾರೆ. ಕೃಷ್ಣನ ಈ ಧ್ವನಿಯನ್ನ ಕೇಳಿ ಇಳಿಸಿ ಬರೋ ಅಷ್ಟೊತ್ತಿಗೆ ಮತ್ತೊಂದ್ ಸ್ವಲ್ಪ ತಡ ಆಗತ್ತೆ ಅಂತ ಹೇಗಿಟ್ಟಿದ್ರೆ ಹಾಗೆ ಇಂಡಕ್ಷನ್ ಸ್ಟೋವ್ ಮೇಲೆ ಇಟ್ಟಿದ್ರೆ ಹಾಗೆ ಇಟ್ಟುಕೊಂಡು ಓಡಿ ಬರ್ತಾ ಇದ್ದಾರೆ. ಎಷ್ಟೋ ಜನ ಅನ್ನ ಮಾಡ್ತಾ ಇದ್ದಾರೆ. ಅನ್ನ ಮಾಡುವ ಸಂದರ್ಭದಲ್ಲಿ ಒಲೆಯಿಂದ ಆ ಅನ್ನವನ್ನ ಕೆಳಗಡೆಯಲ್ಲಿ ಇಳಿಸ್ತಾನೆ ಹಾಗೆ ಓಡಿಕೊಂಡು ಬರ್ತಾ ಇದ್ದಾರೆ. ಯಾರಾದ್ರೂ ಪಕ್ಕದ ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಇದ್ದ ಬದ್ದ ಕೆಲಸಗಳನ್ನೆಲ್ಲ ಹಾಗೆ ಬಿಟ್ಕೊಂಡು ಓಡಿಕೊಂಡು ಹೋಗ್ತೀವಿ, ನೋಡ್ತೇವಲ್ಲ ನಾವು. ನಮ್ದು ಅದರಲ್ಲಿ ಅಭಿರುಚಿ. ಹಾಗೆ ಇವರು ಕೃಷ್ಣನ ಅದ್ಭುತವಾದಂತಹ ವೇಣುಗಾನವಾಗುವ ಸಂದರ್ಭದಲ್ಲಿ ಆ ವೇಣುಗಾನವನ್ನ ಕೇಳಬೇಕು, ಕೃಷ್ಣನ ಜೊತೆಯಲ್ಲಿ ರಮಿಸಬೇಕು ಎಂಬ ಉದ್ದೇಶದಿಂದ ಹಾಲನ್ನ ಕರೀತಾ ಇದ್ದವರು ಆ ಕೆಲಸವನ್ನು ಅಲ್ಲಿಯೇ ಬಿಟ್ಟು ಬರ್ತಾ ಇದ್ದಾರೆ. ಕಾಯಿಸ್ತಾ ಇದ್ದವರು ಕಾಯಿಸೋದನ್ನ ಬಿಟ್ಟು ಹಾಗೆ ಬರ್ತಾ ಇದ್ದಾರೆ. ಆ ಪಾತ್ರೆಯನ್ನ ಒಲೆಯ ಮೇಲೆ ಇಟ್ಟವರು ಅದನ್ನ ಹಾಗೆ ಇಟ್ಟು ಅನ್ನವನ್ನೂ ಇಳಿಸದೇನೆ ಹಾಗೇನೆ ಹೊರಗಡೆಯಲ್ಲಿ ಓಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟೋ ಜನ ಗಂಡ ಊಟಕ್ಕೆ ಕೂತಿದ್ದಾನೆ, ಬಡಿಸ್ತಾ ಇದ್ದಾರೆ, ಕೃಷ್ಣನ ವೇಣುಗಾನ ಕೇಳಿಸ್ತು ಅಂತ ಹಾಗೆ ಬಿಟ್ಟು ಬರ್ತಾ ಇದೆ. ಧಾರಾವಾಹಿ ಶುರು ಆಯ್ತು ಅಂತಂದ್ರೆ ಇರ್ಲಿ ಬಿಡ್ರಿ ನೀವೇ ಬಡಿಸ್ಕೊಳ್ರಿ ಅಂತಂದ್ ಹೇಳಿ ಆ ಧಾರಾವಾಹಿಯನ್ನು ನೋಡ್ಲಿಕ್ಕೆ ಅಂತ ಓಡಿ ಹೋಗ್ತಾರಲ್ಲ ಆ ತರ. ತಮ್ಮ ಮಕ್ಕಳಿಗೆಲ್ಲ ಎದೆ ಹಾಲನ್ನ ಕುಡಿಸ್ತಾ ಇದ್ದಂತಹ ವ್ಯಕ್ತಿಗಳು ಅದನ್ನು ಬಿಟ್ಟು ಬರ್ತಾ ಇದ್ದಾರೆ. ಎಷ್ಟೋ ಜನ ಬೇಗನೆ ಊಟ ಮಾಡಿ ಮಲಗುವಂತಹ ಪದ್ಧತಿಯನ್ನು ಇಟ್ಟುಕೊಂಡಿರ್ತಾರೆ. ಗಂಡನ ಕಾಲನ್ನು ಒತ್ತಾ ಇದ್ದಾರೆ. ಗಂಡನ ಕಾಲನ್ನು ಒತ್ತೋದನ್ನ ಅಲಿಯೇ ಬಿಟ್ಬಿಟ್ಟು ಹಾಗೆ ಓಡಿಕೊಂಡು ಬರ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದವರು ಊಟವನ್ನು ಮಧ್ಯದಲ್ಲಿ ನಿಲ್ಲಿಸಿ ಕೃಷ್ಣನ ವೇಣುಗಾನ ಆಗ್ತಾ ಇದೆ ಕೇಳಬೇಕು ಅಂತ ಓಡಿಕೊಂಡು ಬರ್ತಾ ಇದ್ದಾರೆ. ದೋಹಂತ್ಯೋಭಿಯುಃ ಕಾಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಾಃ ಪಯೋಧಿಶ್ರಿತ್ಯ ಸಂಯಾವಂ ಅನುದ್ವಾಸ್ಯಾಪರಾಯಯುಃ. ಹಾಲ್ ಕರಿತಾ ಇದ್ದವ್ರು ಹಾಗೆ ಬಿಟ್ಟು ಓಡ್ತಾ ಇದ್ದಾರೆ. ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟವ್ರು ಒಲೆ ಮೇಲಿಂದ ಅದನ್ನ ಕೆಳಗಡೆ ಇಳಿಸ್ತೇನೆ ಹಾಗೆ ಓಡಿ ಹೋಗ್ತಾ ಇದ್ದಾರೆ. ಅನ್ನ ಮಾಡ್ಲಿಕ್ಕೆ ಇಟ್ಟವ್ರು ಅನ್ನ ಬೆಂದಿದೆ ಕೆಳಗಡೆ ಇಟ್ಟು ಬರದೇ ಹೋದ್ರೆ ಅದು ಹೊತ್ತು ಹೋಗತ್ತೆ ಅನ್ನೋದು ಗೊತ್ತಿಲ್ಲದೇನೆ ಹಾಗೆ ಮೈ ಮರೆತು ಓಡಿಕೊಂಡು ಬರ್ತಾ ಇದ್ದಾರೆ. ಪರಿವೇಶಯಂತ್ಯಸ್ತದ್ಧಿತ್ವಾ ಪಾಯಯಂತ್ಯಃ ಶಿಶೂನ್ ಪಯಃ ಶುಶ್ರೂಷಂತ್ಯಃ ಪತೀನ್ ಕಾಶ್ಚಿತ್ ಅಶ್ನಂತ್ಯೋಪಾಸ್ಯ ಭೋಜನಂ. ಕೆಲವೊಂದಿಷ್ಟು ಜನ ಗಂಡಂದಿರಿಗೆ ಊಟವನ್ನು ಬಡಿಸ್ತಾ ಇದ್ರು, ಅದನ್ನು ಬಿಟ್ಟು ಓಡಿಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಹಾಲನ್ನು ಕುಡಿಸ್ತಾ ಇದ್ದವರು ಹಾಗೇ ಓಡ್ತಾ ಇದ್ದಾರೆ. ಪತಿಯ ಪಾದ ಸೇವೆಯನ್ನು ಮಾಡ್ತಾ ಇದ್ದಂಥವ್ರು ಅವರು ಅಲ್ಲಿಯೇ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅಶ್ನಂತ್ಯ ಉಪಾಸ್ಯ ಭೋಜನಂ. ಆ ಊಟವನ್ನು ಮಾಡ್ತಾ ಇದ್ರು, ಇಲ್ಲ ಆಟಕ್ಕೆ ಅಂತ ಬಂದಿದ್ದಾರೆ, ಕೃಷ್ಣ ಕರೀತಾ ಇದ್ದಾನೆ ಅಂತ ತಿಳಿದುಕೊಂಡು ಅವರೆಲ್ಲ ಓಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಮೈಯನ್ನೆಲ್ಲ ಸಿಂಗಾರ ಮಾಡಿಕೊಳ್ತಾ ಇದ್ರು, ದೇಹಗಳಿಗೆ ಅಂಗರಾಗವನ್ನು ಬರೆದುಕೊಳ್ತಾ ಇದ್ರು. ಕೆಲವೊಂದಿಷ್ಟು ಜನ ಮನೆ ಸಾರಿಸ್ತಾ ಇದ್ರು, ದಿನದ ಕೊನೆಯಲ್ಲಿ ಮನೆಯನ್ನ ಶುದ್ಧ ಮಾಡಿ ಮಲಗಿದರಾಯ್ತು ಅಂತ ಮನೆಯನ್ನು ಶುದ್ಧ ಮಾಡ್ತಾ ಇದ್ರು. ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ತಾ ಇದ್ರು. ಎಲ್ಲರೂ ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಎಲ್ಲರೂ ಆ ಕೆಲಸವನ್ನ ಅಲ್ಲಿಯೇ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಿದ್ದಾಳೆ, ಇನ್ನೊಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಲ್ಲ. ಆದ್ರೂ
ಕೃಷ್ಣನನ್ನು ನೋಡೋದು ಎಲ್ಲಿ ಕ್ಷಣಕಾಲ ವಿಳಂಬವಾದೀತೋ ಅನ್ನುವ ಹೆದರಿಕೆಯಿಂದ, ಕೃಷ್ಣನ ದರ್ಶನ ಎಲ್ಲಿ ತಪ್ಪಿ ಹೋಗತ್ತೋ ಅನ್ನುವ ಹೆದರಿಕೆಯಿಂದಾಗಿ ಅವರೆಲ್ಲ ಓಡಿ ಹೋಗ್ತಾ ಇದ್ದಾರೆ, ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಒಂದು ಕಿವಿಯಲ್ಲಿ ಓಲೆಯನ್ನು ಹಾಕಿಕೊಂಡಿದ್ದಾರೆ, ಮತ್ತೊಂದು ಕಿವಿಯಲ್ಲಿ ಓಲೆಯನ್ನು ಧರಿಸುವಷ್ಟೋ ಸಮಯ ಇಲ್ಲ, ಓಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟೋ ಜನ ಹೊದೆಯಬೇಕಾದಂತಹ ವಸ್ತ್ರಗಳನ್ನು ಉಟ್ಟುಕೊಂಡಂತಹ ಉಡಬೇಕಾದಂತಹ ವಸ್ತ್ರಗಳನ್ನು ಹೊದ್ದುಕೊಂಡು ತಡಬಡಾಯಿಸಿಕೊಂಡು ಯಾವ ಕೆಲಸಗಳನ್ನು ಹೇಗೆ ಮಾಡ್ಬೇಕು ಅದನ್ನ ಹಾಗೆ ಮಾಡದೇನೆ ಓಡಿ ಹೋಗ್ತಾ ಇದ್ದಾರೆ. ಕೈಗಳಿಗೆ ಹಾಕಿಕೊಳ್ಬೇಕಾದ ಆಭರಣಗಳನ್ನ ಕಾಲಿಗೆ ಹಾಕಿಕೊಳ್ಬೇಕಾದ ಗೆಜ್ಜೆಗಳನ್ನ ಕೈಗೆ ಹಾಕಿಕೊಂಡು ಒಟ್ಟು ತರಾತುರಿ ಎಲ್ಲರಿಗೂ ಕೃಷ್ಣನನ್ನು ನೋಡ್ಬೇಕು, ಕೃಷ್ಣನ ವೇಣುಗಾನವನ್ನು ಅಲ್ಲಿಯೇ ಇದ್ದುಕೊಂಡು ಸವಿಬೇಕು. ಕೃಷ್ಣ ಗಾನವನ್ನು ಮಾಡ್ತಾ ಇದ್ದಾಗ, ಕೃಷ್ಣ ಕೊಳಲನ್ನು ನುಡಿಸ್ತಾ ಇದ್ದಾಗ ನಾವೆಲ್ಲ ಅಲ್ಲಿ ನಿಂತುಕೊಂಡು ನರ್ತನವನ್ನು ಮಾಡ್ಬೇಕು ಅಂತಂದುಕೊಂಡು ಧಾವಿಸಿಕೊಂಡು ಬರ್ತಾ ಇದ್ದಾರೆ. ಪತಿಗಳು, ತಂದೆ ತಾಯಿಗಳು, ಸೋದರರು, ಬಂಧುಗಳು ಎಲ್ಲರೂ ತಡಿತಾ ಇದ್ದಾರೆ. ಯಾರ ಮಾತನ್ನು ಕೇಳದೇನೆ ಓಡಿ ಬರ್ತಾ ಇದ್ದಾರೆ ಅಂದ್ರೆ ಏನರ್ಥ? ಇವರೆಲ್ಲ ತಡೆದಾಗ ಒಂದು ರೂಪದಿಂದ ಮನೆಯಲ್ಲಿಯೇ ಇದ್ದುಕೊಂಡು ಅಪ್ಸರೆಯರು ಆದ್ರಿಂದಾಗಿ ಮತ್ತೊಂದು ರೂಪದಿಂದ ಕೃಷ್ಣ ಎಲ್ಲಿದ್ದಾನೋ ಆ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಅದರಿಂದಾಗಿ ಈ ಕೆಲಸ ಇಲ್ಲೇ ಬಿಟ್ಬಿಟ್ಟು ಹೋದ್ರು ಅಂತ ಅರ್ಥ ಅಲ್ಲ. ಯಾರಿಗಾದ್ರೂ ಒಬ್ಬರಿಗೆ ಆ ಕೆಲಸವನ್ನು ಹೇಳಿ ಹೋಗ್ಬೇಕು, ಇಲ್ಲ ನಾವೇ ಆ ಕೆಲಸ ಮಾಡಿ ಹೋಗ್ಬೇಕು. ಕೃಷ್ಣ ವೇಣುಗಾನವನ್ನು ಮಾಡ್ತಾ ಇದ್ದಾನೆ ಅಂತಂದುಕೊಂಡು ಬಿಟ್ಟು ತರಾತುರಿಯಲ್ಲಿ ಹೊರಟು ನಿಂತಹ ಇವರನ್ನ ಮನೆಯವರೆಲ್ಲ ತಡೆದಾಗ, ಓ ಹೌದಲ್ಲ ಅಂತ ಮೈ ಮೇಲೆ ಪ್ರಜ್ಞೆ ಬಂದು ಮನೆಯಲ್ಲಿ ನಿಂತರು ಮತ್ತೊಂದು ರೂಪದಿಂದ ಕೃಷ್ಣ ಎಲ್ಲಿದ್ದಾನೋ ಆ ಸ್ಥಳಕ್ಕೆ ಅಂತ ತೆರಳುತ್ತಾ ಇದ್ದಾನೆ. ತಾವಾರ್ಯಮಾಣ ಪತಿಭಿ ಪಿತೃಭಿರ್ ಭ್ರಾತೃ ಬಂಧುಭಿ ಗೋವಿಂದಾಪಹೃತಾತ್ಮಾನಃ ನ ನ್ಯವರ್ತಂತ ಯೋಷಿತಃ. ಗಂಡಂದ್ರೆಲ್ಲ ಬಂದು ತಡಿತಾ ಇದ್ದಾರೆ, ಅಣ್ಣಂದಿರು ತಡಿತಾ ಇದ್ದಾರೆ, ಚಿಕ್ಕ ಕನ್ಯೆಯರನ್ನ ತಂದೆ ತಾಯಿಗಳು ತಡಿತಾ ಇದ್ದಾರೆ, ಏನಿಲ್ರಿ ಹೋಗ್ಬೇಡ್ರಿ ಅಂತ. ಆದ್ರೆ ಗೋವಿಂದ ಅಪಹೃತ ಆತ್ಮಾನಃ, ಇವರ ಮನಸ್ಸೆಲ್ಲ ಪರಮಾತ್ಮನಿಂದ ಅಪಹೃತವಾಗಿದೆ. ಅವರೆಲ್ಲ ಕೃಷ್ಣನ ಕಡೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ. ಎರಡು ರೂಪಗಳನ್ನು ತಾಳಿ ಒಂದು ರೂಪದಿಂದ ಅಲ್ಲೇ ನೆಲೆಸಿ ಮತ್ತೊಂದು ರೂಪದಿಂದ ಕೃಷ್ಣ ಎಲ್ಲಿದ್ದಾನೋ ಅದರ ಸಮೀಪಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಅಂತರ್ಗ್ರಹ ಗತಾ ಕಾಶ್ಚಿತ್ ಗೋಪ್ಯೋ ಅಲಬ್ಧ ವಿನಿರ್ಗಮಾಃ ಕೃಷ್ಣಂ ತದ್ಭಾವನಾಯುಕ್ತಾಃ ದದ್ಯುಹು ಮೀಲಿತಲೋಚನಾಃ. ಕೆಲವೊಂದಿಷ್ಟು ಜನಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾಗ ಮನೆಯಲ್ಲಿಯೇ ಇದ್ದುಕೊಂಡು ಮನಸ್ಸಿನಲ್ಲಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಧ್ಯಾನಿಸಿ ಕೃಷ್ಣನಲ್ಲಿಯೇ ಮನಸ್ಸನ್ನು ಇಟ್ಟುಕೊಂಡು ಮನೆಯಲ್ಲಿಯೇ ಕೃಷ್ಣನನ್ನು ಹೊಂದುತ್ತಾ ಇದ್ದಾರೆ, ಮನಸ್ಸಿನಿಂದ ಕೃಷ್ಣನನ್ನ ಆಲಿಂಗಿಸಿಕೊಳ್ತಾ ಇದ್ದಾರೆ. ಕೃಷ್ಣನ ಇಷ್ಟು ಗಟ್ಟಿಯಾದ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಗಟ್ಟಿಯಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧ ಪಾಪಗಳು ಇವು ಎಲ್ಲ ನಾಶ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಇವರೆಲ್ಲ ಪರಮಾತ್ಮನನ್ನ ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ, ಮನೆಯಲ್ಲಿಯೇ ಕುಳಿತುಕೊಂಡು. ಭಗವಂತನನ್ನು ಹೊರತುಪಡಿಸಿ ಬೇರೆ ಯಾವ ರಕ್ಷಕರು ನಮಗಿಲ್ಲ ಅಂತ ತಿಳಿದುಕೊಂಡು ಗಟ್ಟಿಯಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ, ಕಣ್ಮುಚ್ಚಿಕೊಂಡು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾಗ ಜನ್ಮ ಜನ್ಮಾಂತರಗಳ ಪಾಪಗಳು ಏನಿತ್ತು ಆ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತಾ ಇದೆ. ಹೀಗೆ ಎರಡಿರತ್ತೆ, ಒಂದು ಪ್ರಾರಬ್ಧ ಪಾಪಗಳು, ಪ್ರಾರಬ್ಧ ಪುಣ್ಯ ಅಂತ. ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಎರಡು ಪ್ರತಿಬಂಧಕ. ಪ್ರಾರಬ್ಧ ಪಾಪಗಳು, ನಾವು ಹಿಂದೆ ಗಳಿಸಿದಂತಹ ಪಾಪಗಳು, ಆ ಪಾಪಗಳನ್ನ ಕಳೆದುಕೊಳ್ಬೇಕು. ಆಮೇಲೆ ಕೆಲವೊಂದಿಷ್ಟು ಪ್ರಾರಬ್ಧ ಪುಣ್ಯ ಅಂತಾನೆ ಇರುತ್ತೆ. ಅಂದ್ರೆ ತಟ್ಟೆಗೆ ಹಾಕಿದ ಸಿಹಿ ಪದಾರ್ಥಗಳ ಹಾಗೆ ಬಿಟ್ಟು ಹೇಳೋ ಹಾಗಿಲ್ಲ. ಹಾಗೆ ಕೆಲವೊಂದಿಷ್ಟು ಪುಣ್ಯಗಳೆಲ್ಲ ಇರುತ್ತೆ, ಆ ಪುಣ್ಯಗಳನ್ನ ಅನುಭವಿಸಿಯೇ ಮೋಕ್ಷವನ್ನ ಹೊಂದಬೇಕು. ಇವರು ಮನಸ್ಸಿನಲ್ಲಿ ಗಟ್ಟಿಯಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಪಾಪ ಕರ್ಮಗಳೇನಿತ್ತೋ ಕೃಷ್ಣನ ನಾಮಸ್ಮರಣೆಯಿಂದಾಗಿ ಆ ಕರ್ಮಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತಾ ಇದೆ. ಅಷ್ಟೇ ಅಲ್ಲ,
ಪ್ರಾರಬ್ಧ ಪುಣ್ಯಗಳು ಕೂಡ ಕೃಷ್ಣನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಆಲಿಂಗನ ಮಾಡ್ತಾ ಇದ್ದಾರೆ. ಕೃಷ್ಣನ ದೇಹ ಸಂಪರ್ಕಕ್ಕಿಂತ ದೊಡ್ಡದಾದಂತಹ ಪುಣ್ಯ ಹಾನಿ ಅಥವಾ ದೊಡ್ಡ ಪುಣ್ಯದ ಕೆಲಸ ಬೇರೆ ಏನಿದೆ? ಇದು ಎಷ್ಟು ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿದ್ರೆ ಈ ಫಲ ಸಿಕ್ಕೀತು. ಮನಸ್ಸಿನಲ್ಲಿ ಈ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ಪುಣ್ಯವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಮೋಕ್ಷಕ್ಕೆ ಪ್ರತಿಬಂಧಕವಾದ ಪುಣ್ಯ ಏನಿದೆಯೋ ಅದನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಕೃಷ್ಣನಲ್ಲಿ ಏಕೋಭಾವವನ್ನು ಪಡಿತಾ ಇದ್ದಾರೆ. ಭಗವಂತನಲ್ಲಿ ಗಟ್ಟಿಯಾದಂತಹ ಮನಸ್ಸನ್ನ ಹೊಂದುತ್ತಾ ಇದ್ದಾರೆ. ತಮೇವ ಪರಮಾತ್ಮಾನಂ ಜಾರ ಬುದ್ಧ್ಯಾಪಿ ಸಂಗತಾಃ ಜಹುರ್ಗುಣಮಯಂ ದೇಹಂ ಸದ್ಯ ಪ್ರಕ್ಷೀಣ ಬಂಧನಾಃ. ಇವರೆಲ್ಲ ಕೃಷ್ಣನನ್ನ ಜಾರ, ಚೋರ ಅಂತ ತಿಳಿದುಕೊಂಡು, ಸ್ತ್ರೀ ಲಂಪಟ ಅಂತ ತಿಳಿದುಕೊಂಡು ಕೃಷ್ಣನನ್ನ ಆರಾಧನೆ ಮಾಡಿಯೂ ಕೂಡ ಇವರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೆ ಅಂತಾದಾಗ ಕೃಷ್ಣನನ್ನ ಭಕ್ತಿಯಿಂದ ಧ್ಯಾನ ಮಾಡುವವರು ಕೃಷ್ಣನನ್ನ ಪಡೆಯದೇ ಇರ್ತಾರೇನೋ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರೀಕ್ಷಿತ್ ರಾಜನಿಗೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಕೃಷ್ಣನನ್ನ ಸ್ತ್ರೀಲೋಲುಪ ಅಂತ ತಿಳಿದು ಪರಮಾತ್ಮನನ್ನ ಆರಾಧನೆ ಮಾಡಿದ್ರೆ ಅದು ದೋಷ ಅಲ್ವಾ? ಹಾಗೆ ತಿಳಿದವರು ಮೋಕ್ಷವನ್ನು ಪಡಿಲಿಕ್ಕೆ ಹೇಗೆ ಸಾಧ್ಯ? ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾದವರಿಗೆ ಮೋಕ್ಷ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಪರೀಕ್ಷಿತ ರಾಜನ ಒಂದು ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಶುಕಾಚಾರ್ಯರು. ಉಕ್ತಂ ಪುರಸ್ತಾದೇತತ್ತೆ ಚೈದ್ಯ ಸಿದ್ಧಿಂ ಯಥಾಗತಃ ದ್ವಿಷನ್ನಪಿ ಹೃಷಿಕೇಶಂ ಕಿಮುತಾಧೋಕ್ಷಜ ಪ್ರಿಯಾಃ. ಹಿಂದೆ ಹೇಳಿಲ್ವಾ? ಸಂಕ್ಷಿಪ್ತವಾಗಿ ಈ ಕಥೆಯನ್ನು ಹೇಳಿದ್ದಾರೆ. ಯಾವಾಗ ಅಂತಂದ್ರೆ 9ನೇ ಸ್ಕಂದದ ಕೊನೆಯ ಭಾಗದಲ್ಲಿ ಕೃಷ್ಣ ಏನೇನೋ ಕೆಲಸ ಮಾಡ್ತಾನೆ ಅನ್ನೋದನ್ನು ತುಂಬಾ ಸಂಕ್ಷಿಪ್ತವಾಗಿ ಶುಕಾಚಾರ್ಯರು ಹೇಳಿದ್ರು. ಅದನ್ನ ಈಗ ವಿಸ್ತಾರವಾಗಿ ಹೇಳ್ತಾ ಹೊರಟಿದ್ದಾರೆ. ಪರೀಕ್ಷಿತ ರಾಜ ನಿನಗೆ ಅಲ್ಲೇ ಹೇಳಿಲ್ವೇನೋ? ಶಿಶುಪಾಲ, ದಂತವಕ್ತ್ರ ಇವರೆಲ್ಲ ಕೃಷ್ಣನನ್ನ ನಿರಂತರವಾಗಿ ದ್ವೇಷ ಮಾಡ್ತಾನೇ ಇದ್ದವರು. ಇಂತಹವರನ್ನು ಕೂಡ ಕೃಷ್ಣ ಉತ್ತಮ ಗತಿಗೆ ಕರೆದುಕೊಂಡು ಹೋಗಿದ್ದಾನೆ ಅಂತಾದ್ರೆ ಕೃಷ್ಣನಲ್ಲಿ ಪ್ರೀತಿಯನ್ನ ಮಾಡಿದಂತಹ ಗೋಪಿಕೆಯರನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗದೆ ಇರ್ತಾನೇನೋ? ಅವರಿಗೂ ಉತ್ತಮ ಲೋಕಗಳನ್ನ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಹಾಗಾದ್ರೆ ಶಿಶುಪಾಲ, ದಂತವಕ್ರ, ಆಮೇಲೆ ಕಂಸ ಮುಂತಾದವರನ್ನ ಸಂಹಾರ ಮಾಡಿದಾಗ, ಪೂತನಿಯನ್ನ ಸಂಹಾರ ಮಾಡಿದಾಗ ಅವರೆಲ್ಲ ಸ್ವರ್ಗಕ್ಕೆ ಹೋದ್ರು, ಮೋಕ್ಷಕ್ಕೆ ಹೋದ್ರು ಅಂತ ಹೇಳಿದರೆ ನಾವು ಭಕ್ತಿಯನ್ನು ಯಾಕೆ ಮಾಡ್ಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರವನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಗಮನಿಸ್ಬೇಕು. ನಾವು ಜೀವದ್ವಯಾವೇಶ ಅಂತ ಕರಿತೇವೆ. ಇಬ್ಬಿಬ್ಬರು ಜೀವರ ಆವೇಶ ಇವರಲ್ಲಿ ಇರುತ್ತೆ. ಅಯೋಗ್ಯ ಜೀವರು ಯಾರು ಇರ್ತಾರೋ ಅವರೆಲ್ಲ ನರಕಕ್ಕೆ ಹೋಗೋದು, ಅನಂತ ತಮಸ್ಸಿಗೆ ಹೋಗೋದು. ಆದರೆ ಯಾರು ಯೋಗ್ಯರಾದ ಜೀವರು ಅಂತಿದ್ದಾರೋ, ಮೋಕ್ಷ ಯೋಗ್ಯರಾದವರು ಅಂತಿರ್ತಾರೋ, ಆದ್ರೆ ಪ್ರಾರಬ್ಧ ಕರ್ಮ ವಶದಿಂದಾಗಿ, ಶಾಪದ ವಶದಿಂದಾಗಿಯೋ ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ಅನರ್ಥವನ್ನು ಅನುಭವಿಸ್ತಾ ಇರ್ತಾರೋ ಅಂತಹವರು ಮಾತ್ರ ಮೋಕ್ಷಕ್ಕೆ ತೆರಳಿದರು. ಅದರಲ್ಲಿ ಶಿಶುಪಾಲ, ದಂತವಕ್ರರು ಜಯ ವಿಜಯರೇ. ಶಾಪದಿಂದಾಗಿ ಇಲ್ಲಿ ಅವತಾರ ಮಾಡಿದ್ದಾರೆ ಅಷ್ಟೇ. ಅವರಲ್ಲಿ ಬೇರೆ ಅಯೋಗ್ಯರಾದ ಅಸುರ ಜೀವರಿದ್ದರು. ತಮ್ಮ ಶಿಕ್ಷೆಯನ್ನು ಕಳೆದುಕೊಂಡ ನಂತರದಲ್ಲಿ ಮೂಲ ರೂಪವನ್ನು ಸೇರಿದರು ಅಂತ ಅಭಿಪ್ರಾಯವೇ ಹೊರತಾಗಿ ದ್ವೇಷ ಮಾಡಿದರೆ ಮೋಕ್ಷ ಸಿಗತ್ತೆ ಅಂತ ಇಲ್ಲ. ಹಾಗೆಯೇ ಇಲ್ಲಿ ಅಪ್ಸರೆಯರು ಕೂಡ ಮನುಷ್ಯರಾಗಿ ಅವತಾರ ಮಾಡಿದ್ದಾರೆ. ಅವರಿಗೆ ಕೃಷ್ಣ ದೇವರು ಅಂತ ಗೊತ್ತಿಲ್ಲ ಅಂತಿಲ್ಲ. ಯಾಕೆ ಅಂದ್ರೆ ಕಾತ್ಯಾಯನಿ ವ್ರತವನ್ನು ಮಾಡುವ ಸಂದರ್ಭದಲ್ಲಿಯೇ ರಮಾದೇವಿಯ ಆವೇಶ, ಲಕ್ಷ್ಮೀದೇವಿಯ ಆವೇಶ ನಮ್ಮಲ್ಲಿ ಆಗ್ಬೇಕು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಕೃಷ್ಣನನ್ನ ಪತಿಯನ್ನಾಗಿ ಪಡಿಬೇಕು. ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಪರಮಾತ್ಮನನ್ನ ನಾವು ಮದುವೆ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಲಕ್ಷ್ಮೀದೇವಿಯ ಆವೇಶ ಬೇಕು. ಇಲ್ಲವಾದ್ರೆ ಕೃಷ್ಣ ನಮ್ಮನ್ನ ಕಣ್ಣೆತ್ತಿಯೋ ನೋಡಲಾರ ಅಂತ ಗೊತ್ತಿದ್ದೇ ಅವರೆಲ್ಲ ಮಾಡಿದ್ದಾರೆ. ಅವನಿಗೆ ದೇವರು ಅಂತ ಗೊತ್ತಿದೆ. ಭಗವಂತನ ಅನುಗ್ರಹ ಇಲ್ಲದೆ ಹೋದ್ರೆ ಅವನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಭಗವಂತ ಅಸುರರ ಸಂಹಾರಕ್ಕೋಸ್ಕರ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಮೋಕ್ಷ ಮಾಡ್ಲಿಕ್ಕೋಸ್ಕರ ಅವತಾರ ಮಾಡಿದವನು. ಇಲ್ಲಿಯೂ ಕೂಡ ಅಪ್ಸರೆಯರಿಗೆ ತಮ್ಮ ಮೂಲ ರೂಪದಲ್ಲಿ ಭಗವಂತನ ಜ್ಞಾನ ಎಷ್ಟಿದೆಯೋ ಅಷ್ಟು ಜ್ಞಾನ ಇಲ್ಲದೆ ಹೋದರೂ ಕೂಡ
ಓದಿ ಬಹಳ ದಿವಸ ಬಿಟ್ರೆ ಪರೀಕ್ಷೆ ಸಂದರ್ಭದಲ್ಲಿ ಅದು ಪೂರ್ತಿಯಾಗಿ ನೆನಪಾಗೋದಿಲ್ಲ. ಮತ್ತೆ ಮತ್ತೆ ಆವೃತ್ತಿ ಮಾಡ್ತಾ ಇದ್ರಷ್ಟೇ ನೆನಪಾಗತ್ತೆ. ಅದರಂತೆ ಇವರು ಕೂಡ ಭಗವಂತನ ಧ್ಯಾನವನ್ನು ಮಾಡಿದ್ದಾರೆ. ಮೂಲ ರೂಪದಲ್ಲಿದ್ದಾಗ ಬಹಳ ಸೇವೆಯನ್ನು ಮಾಡಿದ್ದಾರೆ. ಆದ್ರೆ ಅಲ್ಲಿ ಎಷ್ಟು ಜ್ಞಾನ ಇತ್ತೋ ಅಷ್ಟು ಜ್ಞಾನ ಈಗ ಇಲ್ಲ ಅವರಿಗೆ. ಹಾಗಾಗಿ ಅಷ್ಟು ಜ್ಞಾನಗಳನ್ನ ಪಡೆದವರ ಅಲ್ಲ. ಆ ಕಾರಣದಿಂದಾಗಿ ಭಗವಂತನಲ್ಲಿ ಮೊದಲಿಗಿದ್ದಂತಹ ಆ ಮೂಲ ರೂಪದಲ್ಲಿದ್ದಂತಹ ಪ್ರೀತಿ, ಭಕ್ತಿ ಇವು ಯಾವುದು ಇಲ್ಲದೆ ಹೋದ್ರು ಈ ಮನುಷ್ಯ ಜನ್ಮದಲ್ಲಿ ಇಷ್ಟೆಲ್ಲ ತಪಸ್ಸನ್ನ ಮಾಡಿ ನನ್ನನ್ನು ಪಡಿಬೇಕು ಅಂತ ಮಾಡಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಇವರನ್ನು ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಉದ್ಧಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉಕ್ತಂ ಪುರಸ್ತಾದೇತತ್ತೆ ಚೈದ್ಯ ಸಿದ್ಧಿಂ ಯಥಾ ಗತಃ ದ್ವಿಷನ್ನಪಿ ಹೃಷಿಕೇಶಂ ಕಿಮುತ ಅಧೋಕ್ಷಜ ಪ್ರಿಯಾಹ. ಭಗವಂತನ ದ್ವೇಷವನ್ನು ಮಾಡಿದ ಶಾಪ ನಿಮಿತ್ತದಿಂದಾಗಿ ದುಷ್ಟನಾಗಿ ಜನಿಸದಂತಹ ಶಿಶುಪಾಲನನ್ನೇ ಕೃಷ್ಣ ಅವನ ದುಷ್ಟತನವನ್ನ ಕಡೆಗಾಣಿಸಿ ತನ್ನ ಭಕ್ತನಾಗಿದ್ದಾನೆ, ಶಾಪ ನಿಮಿತ್ತವಾಗಿ ಇಲ್ಲಿ ಹುಟ್ಟಿದ್ದಾನೆ ಅಂತ ತಿಳಿದು ಅವನನ್ನ ಪಾಲಿಸಿದ, ರಕ್ಷಿಸಿದ ಅಂತಾದಾಗ ಭಕ್ತಿ ಜ್ಞಾನವನ್ನ ವಿಶೇಷವಾಗಿ ಕೃಷ್ಣನಲ್ಲಿ ಮಾಡುವಂತಹ ಈ ಅಪ್ಸರೆಯರು ಕೃಷ್ಣನ ಪ್ರೀತಿಯನ್ನು ಪಡೆಯದೇ ಇರ್ತಾರೇನೋ? ಸರ್ವಥಾ ಇಲ್ಲ. ಕೃಷ್ಣನ ಪ್ರೀತಿಯನ್ನು ಪಡೆದೇ ತೀರ್ತಾರೆ. ನೃಣಾಂ ನಿಶ್ರೇಯಸಾರ್ಥಾಯ ವ್ಯಕ್ತಿರ ಭಗವತೋ ನೃಪ ಅವ್ಯಕ್ತಸ್ಯ ಅಪ್ರಮೇಯಸ್ಯ ನಿರ್ಗುಣಸ್ಯ ಮಗುಣಾತ್ಮನಃ. ಭಗವಂತ ಅವತಾರ ಮಾಡೋದೇ ಭಕ್ತರ ಅನುಗ್ರಹಕ್ಕೋಸ್ಕರ, ದುಷ್ಟರ ಶಿಕ್ಷಣಕ್ಕೋಸ್ಕರ. ಈ ದೇವತೆಗಳೆಲ್ಲ ಭಕ್ತಿಯನ್ನ ನಿರಂತರವಾಗಿ ಯಾರು ಮಾಡ್ತಾ ಇರ್ತಾರೋ, ಪ್ರೀತಿಯನ್ನು ಯಾವಾಗ್ಲೂ ಯಾರು ಮಾಡ್ತಾ ಇರ್ತಾರೋ, ಕೃಷ್ಣನಲ್ಲಿ ಅತಿಯಾದ ಮೋಹ ಯಾರಿಗೆ ಇರುತ್ತೋ ಅವರೆಲ್ಲರೂ ಕೂಡ ಭಗವಂತನಲ್ಲಿ ಈ ರೀತಿಯಾದ ಸದ್ಭಾವನೆಗಳನ್ನ ಮಾಡಿದ ಕಾರಣದಿಂದಾಗಿ ಉತ್ತಮ ಲೋಕಗಳನ್ನು ಹೊಂದುತ್ತಾರೆ ಅನ್ನೋ ವಿಷಯದಲ್ಲಿ ಸಂಶಯವೇ ಇಲ್ಲ. ನಚೈವಂ ವಿಸ್ಮಯ ಕಾರ್ಯೋ ಭವತಾ ಭಗವತ್ಯಜೆ ಯೋಗೇಶ್ವರೇಶ್ವರೇ ಕೃಷ್ಣೇ ಯತ ಏತದ್ ವಿಮುಚ್ಯತೆ. ಭಗವಂತನ ಭಕ್ತಿಯನ್ನು ಮಾಡಿರುವಂತಹ ಋಷಿಮುನಿಗಳಿದ್ದಾರಲ್ಲ, ಅವರಿಗೆ ದೋಷಗಳಿಲ್ಲ. ನಾವೆಲ್ಲ ಭಾಗವತದಲ್ಲಿ ಅಲ್ಲಲ್ಲಿ ದೇವತೆಗಳಿಗೆ ಅಹಂಕಾರ ಬಂದಿದೆ, ಋಷಿಗಳಿಗೆ ಅಹಂಕಾರ ಬಂದಿದೆ ಅಂತಂದಾಗ ಯಾವಾಗ್ಲೂ ದೇವತೆಗಳಿಗೆ ಅಹಂಕಾರವೇ ಬಂದಿರುತ್ತೆ, ಋಷಿಗಳಿಗೆ ಇದೇ ತರ ಆಗಿರುತ್ತೆ ಅಂತ ನೋಡಿರ್ತೇವೆ. ಅದು ಜೀವನದಲ್ಲಿ 1 ಬಾರಿಯೋ 2 ಬಾರಿಯೋ ಮಾತ್ರ ಆಗುವಂತಹದ್ದು. ಅಷ್ಟು ಕಡಿಮೆ. ನಮಗೆ ಕ್ಷಣಗಳಲ್ಲಿ ದೋಷಗಳು ನಮ್ಮಿಂದ ಸಂಭವಿಸ್ತಾ ಇರತ್ತೆ. ಹಾಗಿದ್ದಾಗ ಪರಮಾತ್ಮನ ಭಕ್ತರಾದಂತಹ ವ್ಯಕ್ತಿಗಳಲ್ಲಿಯೇ ದೋಷಗಳನ್ನು ಹುಡುಕೋದು ಬಹಳ ಕಷ್ಟ ಅಂತಾದಾಗ, ಅವರಲ್ಲಿಯೇ ದೋಷಗಳು ಇರೋದಿಲ್ಲ ಅಂತಾದಾಗ, ಎಲ್ಲ ಋಷಿಮುನಿಗಳಿಗೂ ಯೋಗಿಗಳಿಗೂ ಕೂಡ ಒಡೆಯನಾದಂತಹ ಯೋಗೇಶ್ವರೇಶ್ವರನಾದಂತಹ ಪರಮಾತ್ಮನಲ್ಲಿ ದೋಷಗಳನ್ನು ಎಣಿಸಬಾರದು. ಪರಮಾತ್ಮ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದಾನೆ. ಭಕ್ತಿಯನ್ನು ಮಾಡೋರ್ಗೆ ಅಷ್ಟೇ ಕೊಡ್ಬೇಕಾಗಿತ್ತು, ಮಾಡದೇ ಇರೋರಿಗೆ ಹೇಗ್ ಕೊಟ್ಟ? ಪರಮಾತ್ಮ ಎಂದಿಗೂ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಯಾರಿಗೆ ಯಾವ ಯೋಗ್ಯತೆ ಇದೆಯೋ, ಯಾವ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನ ಅವರಿಗೆ ಕೊಡಬೇಕು, ಅಂತಹದ್ದೇ ಫಲವನ್ನು ಕೊಡ್ತಾನೆಯೇ ಹೊರತಾಗಿ ಯಾರಿಗೆ ಯಾವುದನ್ನು ಪಡೆಯಲಿಕ್ಕೆ ಯೋಗ್ಯತೆ ಇಲ್ವೋ ಅವರಿಗೆ ಆ ಫಲವನ್ನು ಎಂದಿಗೂ ಕೃಷ್ಣ ಕೊಡಲಾರ. ಹಾಗಾಗಿ ಕೃಷ್ಣನು ಅಯ್ಯೋ ಇವರಿಗೆ ಹೇಗೆ ಮೋಕ್ಷವನ್ನು ಕೊಡ್ತಾ ಇದ್ದಾನೆ ಅಂತ ಭಾವಿಸಬೇಡ ಅಂತ ಇಷ್ಟು ಹೇಳಿದ್ರು. ಸರಿ ಆಯ್ತು. ಇದಾದ್ಮೇಲೆ ಕೃಷ್ಣನ ಶಬ್ದವನ್ನು ಕೇಳಿಕೊಂಡು ತಾವು ಮಾಡ್ತಾ ಇದ್ದ ಕೆಲಸಗಳೆಲ್ಲವನ್ನು ಕೂಡ ಬಿಟ್ಟುಕೊಂಡು ಇವರೆಲ್ಲ ಓಡ್ಕೊಂಡು ಕೃಷ್ಣ ಎಲ್ಲಿದ್ದಾನೋ ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಯಾಕೆ ಬಂದ್ರಮ್ಮ ನೀವು, ಹೊರಟು ಬಿಡ್ರಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತಾಂ ದೃಷ್ಟ್ವಾಂತಿಕ ಮಾಯಾತಾಹ ಭಗವಾನ್ ರಜಯೋಷಿತಃ ಅವದದ್ವದತಾಂ ಶ್ರೇಷ್ಠೋ ವಾಚಃ ಪಾಶೈರ್ವಿಮೋಹಯನ್. ಕೃಷ್ಣ ಮಾತಿನ ಮೋಡಿಯಿಂದ ಎಲ್ಲರನ್ನ ಕಟ್ಟಿ ಹಾಕಿ ಬಿಡ್ತಾನೆ. ಅಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವಾಗತಂ ವೋ ಮಹಾಭಾಗಾಃ ಪ್ರಿಯಂ ಕಿಂ ಕರವಾಣಿವಃ ವ್ರಜಸ್ಯ ನಾಮ ಯಂ ಕಶ್ಚಿತ್ ಭ್ರೂತಾಗಮನ ಕಾರಣಂ. ಕೃಷ್ಣ ಈ ವೇಣುಗಾನವನ್ನು ಮಾಡಿದ್ದೇ ಇವರೆಲ್ಲ ಬರಬೇಕು ಅನ್ನೋ ಉದ್ದೇಶದಿಂದ. ಹೀಗೆಲ್ಲ ಬಂದು ಯಾರೋ ಒಬ್ರು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಮನೆ ಕರೆಸ್ಕೊಂಡು, ಬಂದ್ಬಿಟ್ಟಿದ್ದೀರಿ ಅಪರೂಪಕ್ಕೆ, ಬನ್ನಿ ಯಾವ್ದಕ್ಕೋಸ್ಕರ ಬಂದ್ರಿ, ನನ್ನಿಂದ ಏನಾಗ್ಬೇಕಾಗಿತ್ತು ಅಂತ ಕೇಳಿದರೆ ಬಂದವರಿಗೆ ಯಾವ ರೀತಿಯಾಗಿ ಆಗ್ಬೇಕು. ನೀನೇ ಕರೆದಿದ್ಯಲ್ಲಪ್ಪ ಅದಕ್ಕೋಸ್ಕರ ಬಂದಿದ್ದೇವೆ ಅಂತ ಹೇಳ್ಬೇಕು. ಆದ್ರೆ ಕೃಷ್ಣ ಇಲ್ಲಿ ಹೇಳಿ ಕಳಿಸಿಲ್ಲ, ಯಾರಿಗೂ ಪತ್ರವನ್ನು ಹಾಕಿಲ್ಲ, ಬರೀ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಇದು ಸನ್ನೆ. ಇದು
ಈ ಸನ್ನೆ ಅವರಿಗೆ ಅರ್ಥ ಆಗಿದೆ. ಆದ್ರೆ ಕೃಷ್ಣ ಅವರನ್ನ ತುಂಬಾ ಸುಲಭವಾಗಿ ವಶನಾಗಿ ಬಿಡಬಾರ್ದಲ್ಲ, ಅದಕ್ಕೋಸ್ಕರವಾಗಿ ಮಾತಿನ ಮೋಹದಲ್ಲಿ ಅವರನ್ನ ಸಿಗಿಸ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ಬಂದಿದ್ದೀರಿ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಎಲ್ರು ಸುಖವಾಗಿದ್ದೀರಿ ತಾನೆ? ಯಾಕೆಂದ್ರೆ ನನ್ನ ಹತ್ರ ನೀವೆಲ್ಲ ಬರ್ಬೇಕು ಅಂದ್ರೆ ಗೋಕುಲದಲ್ಲಿ ಏನೋ ಆಪತ್ತು ಬಂದಿರ್ಬೇಕು, ಅವಾಗಷ್ಟೇ ನನ್ನ ಹತ್ರಕ್ಕೆ ಬರ್ತೀರಿ. ಏನ್ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನೀವು ಬಂದಿದ್ದೀರಿ, ಬಹಳ ಕತ್ಲಾಗಿ ಹೋಗ್ಬಿಟ್ಟಿದೆ. ರಾತ್ರಿ ಸಂದರ್ಭದಲ್ಲಿ ಭಯಂಕರವಾದ ವಿಷಜಂತುಗಳೆಲ್ಲ ಓಡಾಡ್ತಾ ಇರತ್ತೆ. ನೀವೆಲ್ಲ ಗೋಕುಲಕ್ಕೆ ಹೊರಟು ಬಿಟ್ರಮ್ಮ. ಸ್ತ್ರೀಯರು ರಾತ್ರಿಯ ಕಾಲದಲ್ಲಿ ಇಂತಹ ಕತ್ತಲಿನ ಪ್ರದೇಶದಲ್ಲಿ ನೀವು ಹಾಗೆ ಓಡಾಡೋದು ಸರಿಯಲ್ಲ. ಹಾಗಾಗಿ ನೀವೆಲ್ಲ ಓಡಾಡಿ ಮನೆಗೆ ಹೋಗಿ. ರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಇರೋದು ಸೇಫ್ ಅಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇದರಲ್ಲಿ ಮದುವೆ ಆಗದಿರೋರು ಬಂದಿದ್ದೀರಿ, ಮದುವೆ ಆದವ್ರು ಬಂದಿದ್ದೀರಿ, ನಿಮ್ಮ ತಂದೆ ತಾಯಂದಿರು, ನಿಮ್ಮ ಅಣ್ಣ ತಮ್ಮಂದಿರು ಮನೆಯಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಮಕ್ಕಳೇನು ಕಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಪಕ್ಕದ ಮನೆಯವರನ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿಯೂ ಕೂಡ ಬಹಳ ಘೋರವಾದ ಕತ್ತಲಾಗಿದೆ. ನಿಮ್ ಮನೆಯಲ್ಲಿ ಎಲ್ರು ನಿನ್ನವನ್ನ ಹುಡುಕ್ತಾ ಇರ್ತಾರೆ. ಆತಂಕ ಪಡ್ಬೇಡ್ರಿ, ಬೇಗ ಮನೆಗೆ ಹೋಗಿ. ನಿಮ್ಮಿಂದ ಬಹಳ ಆತಂಕ ಪಡುವಂತಹ ಜನರೆಲ್ಲ ಇರ್ತಾರೆ, ಬೇಗನೆ ಮನೆಗೆ ತೆರಳಿ ಅಂತ ಕೃಷ್ಣ ಅವರಿಗೆ ವಾಪಸ್ಸು ವೇಣುಗಾನವನ್ನ ಮಾಡಿ ಕರೆಸಿಕೊಂಡಂತಹ ಕೃಷ್ಣ ವಾಪಸ್ಸು ಅವರನ್ನ ಕಳಿಸ್ತಾ ಇದ್ದಾನೆ. ಮಾತರಃ ಪಿತರಃ ಪುತ್ರಾಃ ಭ್ರಾತರಃ ಪತಯಶ್ಚವಃ ವಿಚಿನ್ವಂತೋ ಹ್ಯಪಶ್ಯಂತಃ ಮಾ ಕೃಧ್ವಂ ಬಂಧು ಸಾಧ್ವಸಂ. ನಿಮ್ ತಂದೆ ತಾಯಿಯರು ಸೋದರರು ಎಲ್ಲರೂ ಗಾಬರಿ ಆಗ್ಬಿಟ್ಟಿರ್ತಾರೆ. ಅಯ್ಯೋ, ನನ್ನ ಮಗಳು, ನನ್ನ ತಂಗಿ, ಅಕ್ಕ ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತಂದುಕೊಂಡು ಬಹಳ ವ್ಯಥೆ ಪಡ್ತಾ ಇರ್ತಾರೆ. ನಿಮಗೋಸ್ಕರ ಎಲ್ಲ ಕಡೆಯಲ್ಲಿ ಹುಡುಕಾಡ್ತಾ ಇರ್ತಾರೆ. ಬಹಳ ಕತ್ತಲು ಬೇರೆ ಆಗಿದೆ. ಜನರಿಗೆ ಹೆದರಿಕೆ ಆಗತ್ತೆ, ಅವ್ರಿಗೆ ಆತಂಕ ಉಂಟಾಗೋ ಹಾಗೆ ಮಾಡ್ಬಿಡ್ರಮ್ಮ, ಮನೆಗೆ ಹೊರಟು ಬಿಡ್ರಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೀವೇನ್ ನೋಡ್ಲಿಕ್ಕೆ ಬಂದಿರ್ತೀರೋ, ನಿಮ್ಗೆಲ್ಲ ಏನ್ ಯೋಚನೆ ಇರತ್ತಪ್ಪ ಇಲ್ಲಿ ಬರ್ಬೇಕಾದ್ರೆ? ಕಾಡಿನ ಪ್ರದೇಶ ತುಂಬಾ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಒಂದು ವಾಕಿಂಗ್ ಬಂದ್ ಹೋದ್ರ ಆಯ್ತು ಅಂತಂದುಕೊಂಡು ವಾಕಿಂಗ್ ಮಾಡ್ಬೇಕು ಅಂತ ನೀವೆಲ್ಲ ಬಂದಿರ್ತೀರಿ. ಹಾಗಾಗಿ ನೋಡಿ ಆಯ್ತು, ರಾತ್ರಿಯ ಸಂದರ್ಭದಲ್ಲಿ ಕಾಡೆಲ್ಲ ಹೇಗಿರತ್ತೆ ಅಂತ ನೀವೆಲ್ಲ ನೋಡಿ ಆಗಿದೆ. ಎಲ್ಲಾ ಕಡೆಯಲ್ಲಿ ನೋಡಿ ಆಯ್ತು, ಸಂಚಾರ ಮಾಡಿ ಆಯ್ತು. ಇನ್ನೇನು ವಿಚಾರ ಮಾಡ್ಬೇಕಾದಂತಹದ್ದು, ನೋಡ್ಬೇಕಾದದ್ದು ಇದು ಯಾವುದು ಉಳಿದಿಲ್ಲ. ಹಾಗಾಗಿ ಮನೆಗೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದ. ದೃಷ್ಟ್ವಾ ವನಂ ಕುಸುಮಿತಂ ರಾಜೇಶ ಕರರಂಜಿತಂ ಯಮುನಾ ಅನಿಲ ನೀರೈಜತ್ ತರು ಪಲ್ಲವ ಶೋಭಿತಂ. ಬೇಕಾದಷ್ಟು ಒಳ್ಳೆ ಗಾಳಿ ಬೀಸ್ತಾ ಇದೆ, ವಿಹಾರ ಮಾಡಿದ್ದಾಯ್ತು, ಎಲ್ಲ ನೋಡಿದ್ದಾಯ್ತು, ಮನೆಗೆ ಹೊರಡಿ. ಯಾಕೆ ಅಂತಂದ್ರೆ ಬೇಗನೆ ಗೋಕುಲಕ್ಕೆ ಹೋಗಿ ನೀವೆಲ್ಲ ನಿಮ್ಮ ಗಂಡಂದಿರ ಶುಶ್ರೂಷೆಯನ್ನು ಮಾಡಿ, ಕರುಗಳೆಲ್ಲ ಕೂಗ್ತಾ ಇರತ್ತೆ, ಅವುಗಳಿಗೆ ಮೇವನ್ನು ಹಾಕಿ ಹಾಲನ್ನು ಕುಡಿಲಿಕ್ಕೆ ಕೊಡ್ರಿ. ಮಕ್ಕಳಿಗೆಲ್ಲ ಆಕಳುಗಳನ್ನ ಕರಿಯೋದನ್ನ ಹಾಗೆ ಬಿಟ್ಟು ಬಂದಿರ್ತೀರಿ, ಕರೀರಿ. ಮಕ್ಕಳಿಗೆಲ್ಲ ಎದೆ ಹಾಲನ್ನು ಕುಡಿಸ್ರಿ. ನೀವೆಲ್ಲ ನನ್ನ ಮೇಲಿನ ಪ್ರೀತಿಯಿಂದಾಗಿ ಅದನ್ನೆಲ್ಲಾ ಕೆಲಸ ಮಾಡೋದನ್ನ ಬಿಟ್ಟು ಬಂದಿದ್ದೀರಿ ಅಂತಂದ್ ಹೇಳಿದ್ರೆ ಏನೋ ಒಂದು ತಪ್ಪು ಕೆಲಸ ಮಾಡ್ದಾಗತ್ತೆ. ಹಾಗೆ ಅಂತ ಅಂದ್ಕೊಂಡು ಇದು ತಪ್ಪು ಅಂತ ಅನ್ನೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನನ್ನ ಮೇಲಿನ ಪ್ರೀತಿಯಿಂದಾಗಿ ಜಗತ್ತಿನಲ್ಲಿ ಏನನ್ನು ಬೇಕಾದ್ರೂ ಬಿಟ್ಬಿಡ್ತಾರೆ. ಭಕ್ತರಾದವರು ಭಗವಂತನ ಮೇಲಿನ ಪ್ರೀತಿಯಿಂದಾಗಿ ಏನನ್ನು ಬೇಕಾದ್ರೂ ಬಿಟ್ಬಿಡ್ತಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಕೆಲಸ ಬಿಟ್ಟು ಬಂದಿರೋದು ದೊಡ್ಡದಲ್ಲ, ಆದ್ರೆ ಈಗ ಹೋಗಿ ಆ ಕೆಲಸಗಳನ್ನು ಪೂರ್ತಿ ಮಾಡಿ. ಅಥವಾ ಮದಭಿಸ್ನೇಹಾತ್ ಭವಂತ್ಯೋ ಯಂತ್ರಿತಾಶಯಾ ಆಗತ ಶುಭಪನ್ನಂ ತತ್ ಪ್ರಿಯಂತೆ ಮಮಜಂತವಃ. ನನಗೋಸ್ಕರ ಎಲ್ಲರೂ ಅತ್ಯಂತ ಪ್ರೀತಿಯಿಂದಾಗಿ ಧಾವಿಸಿಕೊಂಡು ಬರ್ತಾರೆ. ನೀವು ಓಡಿ ಬಂದಿದ್ದೀರಿ ಅಂತಂದ್ರೆ ಅದರಲ್ಲಿ ನಿಮ್ಮ ಆಪತ್ತುಗಳೇನೂ ಇಲ್ಲ, ತಪ್ಪಿಲ್ಲ. ಆದ್ರೆ ನೀವು ಸ್ತ್ರೀಯರು ಯಾವುದೇ ಕಪಟ ಇಲ್ಲದೇನೆ ಪತಿಯ ಸೇವೆಯನ್ನು ಮಾಡುವಂಥವರು, ಬಂಧುಗಳ ಆರೈಕೆಯನ್ನು ಮಾಡೋದು, ಮಕ್ಕಳ ಆರೈಕೆಯನ್ನು ಮಾಡೋದು ಸ್ತ್ರೀಯರ ಆದ್ಯ ಕರ್ತವ್ಯ. ಪತಿಯ ಸೇವೆಯನ್ನು ಮಾಡೋದು ಸ್ತ್ರೀಯರ ಆದ್ಯ ಕರ್ತವ್ಯ. ಆ ಕೆಲಸವನ್ನ ಮಾಡ್ಲಿಕ್ಕೆ ತೆರಳಿ, ಅದು ನಿಮ್ಮ ಶ್ರೇಯಸ್ಸಿಗೆ ಕಾರಣವಾಗಿದೆ ಅಂತ ಕೃಷ್ಣ ಹೇಳಿ ಅವರನ್ನ
ಕರೆಸ್ತಾ ಇದ್ದಾನೆ. ಇನ್ನು ಅನೇಕ ಮಾತುಗಳನ್ನ ಕೃಷ್ಣ ಹೇಳ್ತಾನೆ. ಆ ಮಾತುಗಳೇನು? ಅವೆಲ್ಲ ಆಸೆಯಿಂದ ಇಲ್ಲಿಗೆ ಬಂದಿದ್ದಾರೆ, ಕೃಷ್ಣನ ಜೊತೆಯಲ್ಲಿ ವಿಹಾರ ಮಾಡಬೇಕು, ಕೃಷ್ಣನ ವೇಣುಗಾನವನ್ನು ಕೇಳಬೇಕು ಅಂತ ವಾಪಸ್ಸು ತೆರಳು ಅಂತಂದಾಗ ಅವರೆಲ್ಲ ಕೃಷ್ಣನನ್ನ ಒಲಿಸಿಕೊಳ್ಳುತ್ತಾರೆ, ಪ್ರಾರ್ಥಿಸಿಕೊಳ್ಳುತ್ತಾರೆ. ಆ ವಿಷಯಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾಮಿ ದೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ.